ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಇವತ್ತು ಆ್ಯಕ್ಚುಲಿ JEE ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಅದೇ ಸಂದರ್ಭದಲ್ಲಿ ಈ ತಿಂಗಳು ನಮ್ಮ ಕರ್ನಾಟಕದ ಸೆಕೆಂಡ್ PC ವಿದ್ಯಾರ್ಥಿಗಳಿಗೆ ಪ್ರಿಪ್ರೇಟರಿ ಸಹ ಸ್ಟಾರ್ಟ್ ಆಗಿದೆ. ಪ್ರಿಪ್ರೇಟರಿ ಬರೆಯೋ ಸಂದರ್ಭದಲ್ಲಿ JEE ಎಕ್ಸಾಮ್ ಬರೆಯೋಕ್ಕೂ ಹೋಗಬೇಕು, ಪ್ರಿಪ್ರೇಟರಿನೂ ಬರೀಬೇಕು. ವಿದ್ಯಾರ್ಥಿಗಳಿಗೆ JEE ಎಕ್ಸಾಮ್ ಬರೆಯೋ ಸಂದರ್ಭದಲ್ಲಿ ಪ್ರಿಪ್ರೇಟರಿನೂ ಬರೀಬೇಕು ಅಂದರೆ ಕೆಲವರಿಗೆ ಪ್ರಿಪ್ರೇಟರಿ ಬಿಟ್ಟು ಹೋಗಿದ್ದಾರೆ. ಪ್ರಿಪ್ರೇಟರಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಮೇನ್ ಎಕ್ಸಾಮಿನೇಷನ್. ಪ್ರಿಪ್ರೇಟರಿ ಅಂದ್ರೇ ಮೇನ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಲಿ ಅನ್ನೋ ಉದ್ದೇಶದಿಂದ ಪ್ರಿಪ್ರೇಟರಿ ಮಾಡ್ತಕ್ಕಂಥದ್ದು. ಈಗ ವಿದ್ಯಾರ್ಥಿಗಳಿಗೆ JEE ಎಕ್ಸಾಮ್ ಬರೆಯೋಕ್ಕೆ ಹೋಗಿರೋದ್ರಿಂದ ಪ್ರಿಪ್ರೇಟರಿ ತಪ್ಪಿರೋ ಚಾನ್ಸಸ್ ಇರುತ್ತೆ. ಆ ವಿದ್ಯಾರ್ಥಿಗಳಿಗೆ ಮತ್ತೆ ಪ್ರಿಪ್ರೇಟರಿಯನ್ನು ಬರ್ತಕ್ಕಂಥ ಅವಕಾಶ ಕೊಡಬೇಕು. ಮತ್ತು ನೆಕ್ಸ್ಟ್ 27ನೇ ತಾರೀಕು, ಈ ತಿಂಗಳು 27ನೇ ತಾರೀಕು ಪ್ರಾಕ್ಟಿಕಲ್ ಸಹ ಸ್ಟಾರ್ಟ್ ಆಗ್ತಾಯಿದೆ. JEE ಎಕ್ಸಾಮ್ ಫೇಸ್ 1, ಫೇಸ್ 2, ಫೇಸ್ 3 ಈ ಥರ ಇರೋದರಿಂದ ಪ್ರಾಕ್ಟಿಕಲ್ಲು ಕಡೆ ವಿದ್ಯಾರ್ಥಿಗಳು ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ, ಪ್ರಿಪ್ರೇಟರಿ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ, ಮಧ್ಯದಲ್ಲಿ JEE ಎಕ್ಸಾಮ್. ಈ ಥರ ಇದ್ದಾಗ ಬೋರ್ಡ್ ಎಕ್ಸಾಮ್ ಬರೆಯೋದಕ್ಕೆ ವಿದ್ಯಾರ್ಥಿಗಳಿಗೆ ಕಷ್ಟ ಅನ್ನಿಸ್ಬೋದೇನೋ ಅಂತ ನನಗನ್ನಿಸ್ತಾ ಇದೆ. ದಯವಿಟ್ಟು ಈ JEE ಎಕ್ಸಾಮನ್ನು ನಮ್ಮ ಸೆಕೆಂಡ್ PC ಎಕ್ಸಾಮ್ ಆದಮೇಲೆ ಹಾಕ್ಕೊಂಡ್ರೆ ಸೂಕ್ತ ಅಂತ ನನಗನ್ನಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಿಕ್ಷಣ ಸಚಿವರು ಮತ್ತು ಕರ್ನಾಟಕ ಸರ್ಕಾರ ವಿದ್ಯಾರ್ಥಿಗಳ ಒಂದು ಸಮಸ್ಯೆಯನ್ನು ಆಲಿಸಿ ಈ JEE ಎಕ್ಸಾಮನ್ನು ಸೆಕೆಂಡ್ PC ಎಕ್ಸಾಮ್ ಆದಮೇಲೆ ಮಾಡ್ತಕ್ಕಂಥದ್ದಕ್ಕೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಅಥವಾ ಮುಂದೆ ವರ್ಷ ಆದರೂ ಸಹ ಕ್ರಮ ತಗೊಂಡ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ನೋಡಿ, ಇವಾಗ ಪ್ರಿಪ್ರೇಟರಿ ಎಕ್ಸಾಮ್ ನಡೀತಾ ಇದೆ. JEE ಎಕ್ಸಾಮ್ಗೂ ಕೆಲವರು ಹೋಗಿದ್ದಾರೆ. ತಿರ್ಗಾ ಫೇಸ್ 2, ಫೇಸ್ 3 ಬರೆಯೋಕ್ಕೆ ಹೋಗ್ತಾರೆ. ಪ್ರಾಕ್ಟಿಕಲ್ ಎಕ್ಸಾಮ್ ಬೇರೆ ಇದೆ. ಇವೆಲ್ಲ ಇದ್ದಾಗ ವಿದ್ಯಾರ್ಥಿಗಳ ಮೈಂಡಲ್ಲಿ ಪ್ರೆಷರ್ ಬರುತ್ತೆ. JEE ಎಕ್ಸಾಮ್ ಕಡೆ ಓದಬೇಕು, PU ಬೋರ್ಡ್ ಕಡೆ ಎಕ್ಸಾಮ್ ಓದಬೇಕು, ಪ್ರಾಕ್ಟಿಕಲ್ ಮಾಡಬೇಕು. ಇವೆಲ್ಲ ಒತ್ತಡ ವಿದ್ಯಾರ್ಥಿಗಳ ಮೇಲೆ ಬಂದು ಪ್ರೆಷರ್ ಅನ್ನಿಸ್ಬೋದು ಅಂತ ನನ್ನ ಅನಿಸಿಕೆ. ದಯವಿಟ್ಟು ಕರ್ನಾಟಕ ಸರ್ಕಾರ, ಶಿಕ್ಷಣ ಸಚಿವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮುಂದಿನ ವರ್ಷವಾದರೂ ಸಹ JEE ಎಕ್ಸಾಮನ್ನು ದಯವಿಟ್ಟು ಮಾರ್ಚ್ ತಿಂಗಳಾದಮೇಲೆ ಅಥವಾ ಸೆಕೆಂಡ್ PC ಎಕ್ಸಾಮ್ ಆದಮೇಲೆ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ವಂದನೆಗಳು.